ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ರೆ. ನಾಟಿ ಕೋಳಿ ಸಾಂಬಾರು ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ ಇದು. ನಾನಿಲ್ಲಿ ಒಂದು ಕಾಲಷ್ಟು ನಾಟಿ ಕೋಳಿ ಚಿಕನ್ ಇದೆ ನೋಡಿ. ಮೊಟ್ಟೆ ಇರಬೇಕು ತೊಗೋಬೇಕಾದ್ರೆ, ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ 4-5 ಸರಿ ವಾಶ್ ಮಾಡಿ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ, ಬನ್ನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದೆ ಅಂತ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ ನಾನು 2 ಈರುಳ್ಳಿ, ಮೀಡಿಯಮ್ ಸೈಜ್ದು, ದಪ್ಪದಲ್ಲ ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಅದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಯಾಕೆ ಇನ್ನು ಬೇರೆ ಮಸಾಲೆಗಳೆಲ್ಲ ಹಾಕೋದಿದೆ. ಇದಿಷ್ಟನ್ನು ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದನ್ನು. ನಾನಿಲ್ಲಿ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದ ನಂತರ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಯಾವುದೂ ಹಾಕೋದಿಲ್ಲ. ಇದು ಆಲ್ರೆಡಿ ಚಿಕನ್ ಅದೆಲ್ಲ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ, ಹಾಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಅದೇ ಸಾಕು. ನಾನಿವಾಗ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ನಲ್ಲ ನೈಸಾಗಿ, ಅದನ್ನು ಎಣ್ಣೆ ಕಾದ್ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಹಳದಿ ಕೂಡ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅನ್ನೋಂಗೆ ಫ್ರೈ ಮಾಡ್ಕೊಳ್ಳಿ. ಅದು ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಹಾಕ್ಕೊಂಡದ್ದು ಅರಿಶಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಆತುರವಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದ್ರು ಇದ್ದರೆ ಏನೋ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮನೇಲಿ ಎಲ್ಲ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತಲ್ವ. ಇವಾಗ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಅಂದರೆ ಇವಾಗೆಲ್ಲ ಸುಂಡಬೇಕಲ್ವ, ಅದು ನೀಟಾಗಿ ನೀರು ಬಿಟ್ಕೊಂಡು ಸುಂಡಿದ ಮೇಲೇ ನಾವು ಮಸಾಲೆ ಎಲ್ಲ ಹಾಕೋದು, ಚೆನ್ನಾಗಿ ಸುಂಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಚಿಕನೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸುಂಡಲಿ. ಇವಾಗ ಅಷ್ಟರಲ್ಲಿ ನಾನು ಮಸಾಲೆ ಕೂಡ ಪಕ್ಕದಲ್ಲಿ ರೆಡಿ ಮಾಡ್ಕೊಬಿಡ್ತೀನಿ. ಇವಾಗೆಲ್ಲ ನೋಡಿ ನೀರು ಬಿಟ್ಕೊಂಡೈತೆ, ನೀರು ಬಿಟ್ಕೊಂಡು ಎಲ್ಲ ಸುಂಡ್ತಾ ಇದೆ. ಇದು ಅವ್ರು ಏನು ಮಾಡ್ತಾರೆ, ಕ್ಲೀನಾಗಿ ಸುಂಡಿಸ್ಕೊಳ್ಳೋದೇ ಇಲ್ಲ, ಅದು ಹಸಿ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಅದೆಲ್ಲ ನೀಟಾಗಿ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡು ಎಲ್ಲ ಸುಂಡೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ. ನಾವು ಅವಾಗ ಸ್ವಲ್ಪ ಈ ಥರ ಕೈ ಆಡಿಸ್ಬೇಕಾಗುತ್ತೆ. ಅಲ್ಲಿ ಏನಂತಂದರೆ ಮೇಲ್ಗಡೆ ಇರೋ ಚಿಕನ್ ಎಲ್ಲ ಕೆಳಗಡೆ ಹೋಗ್ಬೇಕಲ್ವ, ಹಾಗಾಗಿ ಒಂದು ದೊಡ್ಡದಾಗಿರೋ ಹರಳೆಣ್ಣೆ ತಗೊಂಡು ನೀಟಾಗಿ ಅದು ಮೇಲ್ಗಡೆ ಇರೋದನ್ನ ಕೆಳಗಡೆ ಈ ಥರ ಮಗ್ಚಾಕಬೇಕಾಗುತ್ತೆ. ಅದು ನೀಟಾಗಿ ಸುಂಡೋ ಗಂಟ ನಾನು ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಒಂದು 2 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 7-8 ಎಸಳು ಬೆಳ್ಳುಳ್ಳಿ, ನೀವು ಒಂದು ಜಾಸ್ತಿ ಹಾಕ್ಕೊಳ್ತೀನಿ ಹಾಕೋಬೋದು, ನಮಗೆ ಇಷ್ಟು ಸಾಕು ಅಂತ ಅನ್ನಿಸ್ತು, ಹಾಗಾಗಿ ಒಂದು 7-8 ಎಸಳನ್ನ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು. ಮತ್ತು ಸ್ವಲ್ಪ ಹುರಿಗಡಲೆ ನೋಡಿ, ಒಂದೇ ಒಂದು ಸ್ಪೂನಷ್ಟು ಹುರಿಗಡಲೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಮತ್ತು 1-2 ಚಕ್ಕೆ ಪೀಸು, 3 ಲವಂಗ, ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಮನೆಯಲ್ಲೇ ಮಾಡಿಟ್ಟಿರುವಂಥ ಖಾರದ ಪುಡಿ, ನಾವು ಮಟನ್ ಚಿಕನ್ಗೆಲ್ಲ ಇದೇ ಪೌಡ್ರ್ ಹಾಕೊಳ್ಳೋದು. ನೀವು ಬೇರೆ ಯಾವುದೇ ಪೌಡ್ರ್ ಹಾಕ್ಕೊಳ್ತೀರಿ ಮಟನ್ ಚಿಕನ್ ಮಾಡುವಾಗ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂತಲೇ ಹಾಕೋಬೋದು. ಇದು ನಾವು ಮನೆಯಲ್ಲೇ ಮಾಡಿಸಿಟ್ಕೊಂಡಿರ್ತೀವಿ ಯಾವಾಗಲೂ. ಇದನ್ನು ಇವಾಗ ಇಷ್ಟನ್ನು ನೈಸಾಗಿ ರುಬ್ಕೋಬೇಕು. ಇವಾಗ ನೋಡಿ ನೀಟಾಗಿ ಎಲ್ಲ ಸುಂಡಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ, ಈ ರೀತಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹಿಂಗೆ ಸುಡಿಸ್ಕೊಳ್ಬೇಕು ನೋಡಿ. ಇವಾಗಲೇ ಘಮ ಘಮ ಅಂತ ಇದೆ. ಇವಾಗ ನಾನೆಲ್ಲ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ತೆಳುವಾಗಬೇಕು ಅಂದರೂ ಸಾಂಬಾರು ಮಾಡ್ಕೋಬೋದು, ಸ್ವಲ್ಪ ಇಲ್ಲ ಗಟ್ಟಿಗೆ ಇರಲಿ ಅಂತಾರೆ ಗಟ್ಟಿಯಾಗಿ ಕೂಡ ಸಾಂಬಾರು ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬೇಕು ಮಾಡ್ಕೋಬೋದು ಸಾಂಬಾರನ್ನ. ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಬೋಣ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇವಾಗ ನೀರು ಎಷ್ಟು ಬೇಕು ಅಷ್ಟನ್ನ ನೀರು ಸೇರಿಸ್ಕೊಳ್ಳೋಣ.
ಜಾರೆಲ್ಲ ತೊಳೆದು ಹಾಕ್ಕೊಳ್ಳಿ. ಜಾರ್ ಮುಟ್ಟ ಎಲ್ಲ ಕ್ಲೀನಾಗಿ ಈ ರೀತಿ ಸ್ವಲ್ಪ ಅದೇ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಳ್ಳಿ. ಅದರಲ್ಲೇ ಇರೋದು ಟೇಸ್ಟ್. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮೊದಲು ಕೂಡ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ. ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಕ್ಲೋಸ್ ಮಾಡಿದ್ದೀನಿ. ಇವಾಗ 3 ರಿಂದ 4 ವಿಸಿಲ್ ಬರಬೇಕು. ಅಷ್ಟಾದರೆ ಕ್ಲೀನಾಗಿ ಚೆನ್ನಾಗಿ ಬೆಂದಿರುತ್ತೆ. ನಾವು ಒಂದು ಹಾಗೆ ಬೇಯಿಸ್ಕೊಳ್ಳೋದು ಪಾತ್ರೆಯಲ್ಲಿ ಆದರೆ ಚೆನ್ನಾಗಿರಲ್ಲ. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು 4 ವಿಸಿಲ್ ಬರಬೇಕು. ನಾನು ಇವಾಗ ಇದಕ್ಕೆ ವಿಸಿಲ್ ಇವಾಗಲೇ ಆಗ್ತಲ್ಲ, ಯಾಕೆಂದರೆ ಇಲ್ಲಿ ಏನಾದರೂ ನಾವು ಬಂದು ಮೊದಲು ಇಲ್ಲಿ ಸಿಗಾಕೊಂಡಿದ್ರೆ ಇವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಗಾಳಿ ಬರುತ್ತಲ್ಲ, ಆವಾಗ ಆ ಟೈಮಲ್ಲಿ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಪೂರ್ತಿ ಪ್ರೆಷರ್ ಬರಬೇಕಾದ್ರೆ ನಾನು ಹಾಕ್ಕೊಳ್ತೀನಿ ವಿಸಿಲ್ನ. ನೋಡಿ ಇವಾಗ ಇದು ಗಾಳಿ ಬರ್ತಾ ಇದೆ ಅಲ್ವಾ, ಈ ಟೈಮಲ್ಲಿ ಹಾಕ್ತೀನಿ ನಾನು. ನೋಡಿ ಇವಾಗ ನಾನು 3 ರಿಂದ 4 ವಿಸಿಲ್ ಬಂದಿದೆ. ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಹಾಗೆಯೇ 1-2 ನಿಮಿಷ ಬೇಯಿಸ್ಕೋಬೇಕು. ನಾನು ಆವಾಗಲೇ ಆಫ್ ಮಾಡಿಬಿಟ್ಟಿದ್ದೆ, ಇವಾಗ ಆರಿಬಿಟ್ಟಿದೆ. ಅದಕ್ಕೆ ಮತ್ತೆ ಕುದೀಲಿ ಅಂತ ಹೇಳಿ ಇಟ್ಟಿದ್ದೀನಿ. ಮತ್ತು ಇವಾಗ ಟೇಸ್ಟೆಲ್ಲ ನೋಡ್ಕೋಬೋದು ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ ಮೊಟ್ಟೆ ಕೋಳಿ ಸಾಂಬಾರು. ನಾಟಿ ಕೋಳಿ, ಮೊಟ್ಟೆ ಕೋಳಿ ಎಲ್ಲ ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಬರುತ್ತೆ ಡಿಸ್ಕೋ ಕೋಳಿ ಅಂತ, ಅದನ್ನು ಕೂಡ ಹೀಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಚೆನ್ನಾಗಿ ಕುದೀತಿದೆ ಅಲ್ವಾ. ಇವಾಗ ನೋಡಿ ಕಬ್ಬನ್ನ ನಂದು ಕಾಯಿಸ್ಕೊಂಡಿದ್ದೆ, ಅದನ್ನು ಹಚ್ಚಿಬಿಡ್ತೀನಿ. ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಹಚ್ತೀರ ಅಂತ ಹೇಳಿ. ತುಂಬ ಒಳ್ಳೆಯದು ಅಜ್ಜಿ. ನೀವು ಕೂಡ ಮಟನ್ ಚಿಕನ್ ಏನಾದ್ರು ಮಾಡ್ತು ಅಂದರೆ ಈ ರೀತಿ ಕುಡುಗಲು, ನಮ್ಮ ಮನೆ ಕುಡುಗಲಿದೆ, ಅದನ್ನೇ ಕಾಯಿಸ್ಬಿಟ್ಟು ಹಚ್ಚೋದು. ಇವಾಗ ಹಚ್ಚಿಬಿಟ್ಟು ತೊಳೆದು ಇಟ್ಬಿಡ್ತೀನಿ. ಮತ್ತು ಅದನ್ನ ಕಾಯಿಸ್ಬೇಕಾದ್ರೆ ಮತ್ತೆ ನೀಟಾಗಿ ತೊಳ್ಕೊಂಡು ಈ ಥರ ಹಚ್ಚೋದು. ನೋಡಿ ತುಂಬ ಒಳ್ಳೆಯದು. ಮಟನ್ ಚಿಕನ್ ಏನೇ ಮಾಡಿದ್ರು ಕೂಡ ಒಂದು ಕಬ್ಬಿಣನ ಕಾಯಿಸಿ ಹಚ್ಚಿ. ಈ ಚಾಕೆಲ್ಲ ಕಾಯಿಸಿ ಹಚ್ಚಾಕೋಬೇಡಿ. ಕಬ್ಬಿಣದ ಒಂದು ಏನಾದ್ರು ತಂದು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡು ಗ್ಯಾಸ್ ಸ್ಟವಲ್ಲೇ ಕಾಯಿಸ್ಕೋಬೋದು. ಈ ರೀತಿ ಹಚ್ಕೊಳ್ಳಿ. ಓಕೆ ನೋಡಿ ಮೊಟ್ಟೆ ಕೋಳಿ ಸಾಂಬಾರು, ಬಿಸಿ ಬಿಸಿ ಅನ್ನ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಹಾಗೇ ಇದೆ, ಕಲರ್ ಕೂಡ ಆಗಿದೆ, ಚೆನ್ನಾಗಿ ಬೆಂದಿದೆ. ಓಕೆ, ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಆವಾಗವಾಗ ರೆಸಿಪಿ ವೀಡಿಯೋ ಇನ್ಮೇಲೆ ಮಾಡಿ ಹಾಕ್ತಾಯಿರ್ತೀನಿ. ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಯಾವ ಥರ ಮಾಡಿದೆ ಅಂತ ಗೊತ್ತಾಗುತ್ತೆ. ನಿಮ್ಮನೆಲ್ಲೂ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಓಕೆ ಬಾಯ್, ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.